ಟೆನ್ಷನ್. ಯಾಕೋ ಏನ್ ವಿಷಯಕ್ಕೂ ಟೆನ್ಷನ್ ನಿಂಗೆ? ಎಣ್ಣೆ ಬಾಟ್ಲ ಖಾಲಿ ಆಗ್ಬಿಡೈತೆ. ನಾಚಿಕೆ ಆಗಲ್ವಾ ನಿಂಗೆ? ಎಣ್ಣೆ ಹೊಡಿತೀನಿ ಅಂತಿದ್ಯಾ? ನಾಚೆ ಅಂತಕ್ಕೆ ನಾನು ಬಟ್ಟೆ ಬಿಚ್ಕೊಂಡ ಕುಡಿತೀನಿ, ಕುತ್ಕೊಂಡ್ ಕುಡಿತೀನಿ. ನೋಡಿ ಎಣ್ಣೆನ ಇಷ್ಟು ಹಾಲ್ ಮಾಡಿದೆ, ಎಲ್ಲಕ್ಕೂ ಉಲ್ಟಾ ಸೇರಿ ಜವಾಬ್ ಕೊಡ್ತೀಯ. ನೀನ್ ಯಾವಾಗ ಎಣ್ಣೆ ಹೊಡಿದ್ಯಾ? ಇಲ್ಲ. ಆಯ್ತಾ, ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಪ್ಪ. ಒಂದ್ ಕಡೆ 50 ರೂಪಾಯಿ 50 ಬಾಟ್ಲ್ ಎಣ್ಣೆ ಕೊಡ್ತಾವ್ರೆ, ಇನ್ನೊಂದ್ ಕಡೆ 50 ರೂಪಾಯಿ 10 ಬಾಟ್ಲ್ ಲೆಮನ್ ಜ್ಯೂಸ್ ಕೊಡ್ತಾವ್ರೆ. ನೀನ್ ಯಾವ್ದನ್ ಚೂಸ್ ಮಾಡ್ತೀಯಾ? ನಾನ್ ಲೆಮನ್ ಜ್ಯೂಸೇ ತಗೊಂತೀನಿ. ಎಣ್ಣೆ ತಗೊಂಡ್ಬಿಟ್ಟು ನನ್ ಬಾಡಿ ನಾನೇ ಯಾಕೆ ಹಾಳು ಮಾಡ್ಕೊಂಡ್ಲಿ? ನೋಡ್ದ ಲೆಮನ್ ಜ್ಯೂಸ್ ನಿನ್ ತಲೆ ನೆಕ್ಸ್ಟ್ ಹಾಳ್ ಮಾಡಿದೆ. ನೀನ್ ಉಲ್ಟಾ ಸೀದಾ ಜವಾಬ್ ಕೊಡ್ತಾ ಇದೀಯ. 50 ರೂಪಾಯಿ 50 ಬಾಟ್ಲ್ ಎಣ್ಣೆ ಕೊಡ್ತಾವ್ರೆ ಅಂದ್ರೆ ಅದನ್ನ ನಾವು ತಗೊಂಡ್ಬಿಡ್ಬೇಕು. ಅದನ್ನ ತಗೊಂಡ್ಬಿಟ್ಟು ನಾವು 50 ರೂಪಾಯಿ ಒಂದ್ ಬಾಟ್ಲಂಗೆ ಬೇರೆಯವ್ರಿಗೆ ಮಾರ್ಬಿಟ್ಟು ಕಾಸು ಮಾಡ್ಬೇಕು. ನೀನು ನಿನ್ ಜೀವನ ಕೊಟ್ಟೆ ಬರೀ ನಿಂಬೆ ಜ್ಯೂಸೇ ಕುಡಿತಾ ಇದ್ದೆ. ಇವಾಗ ನಾನ್ ಬೆಸ್ಟ್ ನೀನ್ ಬೆಸ್ಟ್? ಏನಾಯ್ತು ನಿಂಗೆ? ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ. ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ. ಮೊಟ್ಟೆ ಈಗ ಸುರೇಶನ್, ಯಾಕಂದ್ರೆ ಕೋಳಿ ಸುರೇಶನ್ ಮೇಲೆ ಬಂದಿರ್ತಲ್ಲ, ಯಾರ ಮೇಲೆ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ. ಇಲ್ಲ ಲೇ. ಇಲ್ವಾ? ಮತ್ತಿನ್ಯಾರ್ದು? ಮೊಟ್ಟೆ ಕೋಳಿದಲ್ಲಿ. ಒಬ್ಬ ಹುಡುಗ ಪ್ರತಿ ವರ್ಷ ಒಂದ್ ಬರ್ತಡೆಗೆ ಉಂಡಿ 1 ರೂಪಾಯಿ ಹಾಕ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ 12 ರೂಪಾಯಿ ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರು ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗನ್ಗೆ ಹೆವಿ ಶುಗರ್ ಇರುತ್ತೆ. ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ತಿನ್ನಲ್ಲ. ಯಾಕೆ ಹೇಳು? ಉಲ್ಟಾ ಸೀದಾ ಆನ್ಸರ್ ಇರುತ್ತೆ. ಯಾಕಂದ್ರೆ ಅವ್ನ್ಗೆ ನಾನು ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ ಆವಾಗ್ಲೇ ಹೇಳಿದ್ನಲ್ಲ, ಅವ್ನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಹೇಳ್ತಾರೆ ಅದಕ್ಕೆ. ಸರಿ, ಎಲ್ಲ ನಿಮ್ ಬುಕ್ ತೆಗೀರಿ. ಹೇ ಅವನು ಎನ್ನೇ ಕ್ಲಾಸ್? 19 ಎಷ್ಟಾಗುತ್ತೆ ಸರ್? ಗೊತ್ತಿಲ್ಲ. ಸರಿ, ಹೊರವು. ಇವತ್ತಿಂದ ಈ ಕ್ಲಾಸ್ ಅಲ್ಲಿ ಕಾಣು ಸರ್. ಒಂದ್ ಕ್ವಶನ್ ಆನ್ಸರ್ ಇರ್ಲಿಲ್ಲ ಅಂದ್ರೆ ಹೊರ ಹೋಗ್ಬೇಕಾ? ನಿಮ್ ಮ್ಯಾಥ್ಸ್ ಚೆನ್ನಾಗ್ ಬರುತ್ತೆ ಅನ್ಸುತ್ತೆ ಅಂದ್ರೆ ನಾನು ನಿಮ್ಗೆ ಒಂದ್ ಕ್ವಶನ್ ಕೇಳ್ತೀನಿ. ನೀವು ಅದು ಕರೆಕ್ಟ್ ಆನ್ಸರ್ ಹೇಳಿದ್ರೆ ನಾನು ಇವತ್ತಿಂದ ಈ ಕ್ಲಾಸ್ ಅಲ್ಲಿ ಇರಲ್ಲ. ನೀವೇನಾದ್ರೂ ಸರಿ ಆನ್ಸರ್ ಇರಲಿಲ್ಲ ಅಂದ್ರೆ ನೀವು ಇವತ್ತಿಂದ ಈ ಕ್ಲಾಸ್ ಅಲ್ಲಿ ಇರಬಾರ್ದು. ಸರ್, ನನ್ ಕ್ವಶನ್ ಏನಂದ್ರೆ, ನನ್ನ ಹತ್ರ 50 ರೂಪಾಯಿ, ಅದ್ರಲ್ಲಿ ನಾನು 20 ರೂಪಾಯಿ ಖರ್ಚು ಮಾಡ್ತೀನಿ. ಉಳಿದಿದ್ದು 30 ರೂಪಾಯಿ. ಆ 30 ರೂಪಾಯಿಗೆ 15 ರೂಪಾಯಿ ಖರ್ಚು ಮಾಡ್ತೀನಿ. ಸರಿ, ನನ್ನ ಹತ್ರ ಉಳಿದಿದ್ದು 15 ರೂಪಾಯಿ. ಅದ್ರಲ್ಲಿ ನಾನು 9 ರೂಪಾಯಿ ಖರ್ಚು ಮಾಡ್ತೀನಿ. 9 ರೂಪಾಯಿ. ಅದ್ರಲ್ಲಿ ಉಳಿದಿದ್ದು 6 ರೂಪಾಯಿ. ಆ 6 ರೂಪಾಯಿದಾಗೆ 6 ರೂಪಾಯಿ ಖರ್ಚು ಮಾಡಿದೆ. ಈಗ ಉಳಿದಿದ್ದೆಷ್ಟು? 0. ಆದ್ರೆ ಇದನ್ನೆಲ್ಲ ಕೂಡಿದ್ರೆ ನಮಗೆ ಸಿಗೋದು 50. ಆಮೇಲೆ ಇವನ್ನೆಲ್ಲ ಕೂಡಿದ್ರೆ ಬರೋದು 51. ಸರ್, ಈಗ ಹೇಳಿ, ಈ 1 ರೂಪಾಯಿ ಎಲ್ಲಿಂದ ಬಂತು? ನನ್ನ ಹತ್ರ ಇದ್ದಿದ್ದು 50 ರೂಪಾಯಿ. ರಾಣಿಯ ಒಡವೆ ಕದ್ದವರು ಯಾರು ಅಂತ ಅದಕ್ಕೆ ಏನಂತ ಆನ್ಸರ್ ಬರ್ದು? ಮಚೆ, ನಾನು ರಾಜ್ಕುಮಾರ ಅಂತ ಬರ್ದೆ. ನೀನು? ರಾಜ್ಕುಮಾರ್ ಅಲ್ಲ ಕಣ, ಅದು ಕ್ಯಾನ್ಸರ್ ಬೇಟೆಗಾರ. ನೀನೇನಂತ ಬರ್ದೆ ಮಚ್ಚ? ನಾನು ಅಷ್ಟೇ ಮಚ, ಬರ್ದೆ, ಮರ್ತೋಗ್ಬಿಡೈತೆ. ಅಯ್ಯೋ ಬಿಡೋಗ್ಲಿ. ನಾನ್ ಬರ್ದಿರೋದೆ 3 ಕ್ವಶನ್, ಅದ್ರಲ್ಲಿ ಇದೊಂದು. ನನ್ ಮಕ್ಳು ರಾಜ್ಕುಮಾರ ಬೇಟೆಗಾರ ಅಂತವ್ರೆ, ನಾನ್ ನೋಡಿದ್ರೆ ಜಲ್ಗಾರ ಅಂತ ಬರ್ಬಂದಿ. ಬೇಬಿ, ನಾನಿನ್ನೊಂದು ಕೇಳ? ಏನ್ ಕೇಳಿ ಬೇಬಿ? ಅಂದ್ರೆ ನಾನೇನಾದ್ರೂ ಹುಡುಗಾಗಿ ಹುಟ್ಟಿದ್ರೆ ನೀನ್ ನನ್ನ ಲವ್ ಮಾಡ್ತಿದ್ದ? ಇಲ್ಲ ಬೇಬಿ. ಹಾಗಾಗಿ ನೀನ್ ಲವ್ ಮಾಡಿದ್ ನನ್ನಲ್ವಾ, ನನ್ ಜೆಂಡರ್ನ? ಇಲ್ಲ ಬೇಬಿ, ಆಗ ನಾನು ನಿನ್ನೆ ಲವ್ ಮಾಡ್ತಿದ್ದೆ. ಹಂಗಾದ್ರೆ ನಿನ್ಗೇನ?